ಇವತ್ತು ಮೆಂಟಲ್ ಎಬಿಲಿಟಿ ಪ್ರಶ್ನೆ ಸಾಲ್ವ್ ಮಾಡ್ತೀನಿ. ಮೊನ್ನೆ ಒಂದು ಕ್ವಶನ್ ಹಾಕಿದೆ. ಕ್ವಶನ್ ಏನು? ಒಂದು ರೈತನು ಕುರಿಗಳನ್ನು ಹೊಂದಿದ್ದನು. ಅವುಗಳಲ್ಲಿ 9 ಹೊರತುಪಡಿಸಿ ಉಳಿದ ಎಲ್ಲ ಕುರಿಗಳು ಸತ್ತವು. ಈಗ ರೈತನ ಬಳಿ ಎಷ್ಟು ಕುರಿಗಳಿವೆ? ಆಪ್ಷನ್ ಎ 8, ಆಪ್ಷನ್ ಬಿ 9, ಆಪ್ಷನ್ ಸಿ 17, ಆಪ್ಷನ್ ಡಿ 0. ಇದು ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಕಮೆಂಟ್ ಮಾಡಿ ಅಂತ ಪ್ರಶ್ನೆ ಕೇಳಿದೆ. ಇದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಬೋದು? ಇದು ಸಿಂಪಲ್ ಲಾಜಿಕ್ಕು. ಎಲ್ಲ ತುಂಬ ತಪ್ಪು ಉತ್ತರ ಕೊಟ್ಟಿದ್ದೀರಾ. ಒಂದು ರೈತನು 17 ಕುರಿಯನ್ನು ಹೊಂದಿದ್ದ. ಅವನ ಹತ್ರ ಎಷ್ಟು ಕುರಿ ಇತ್ತು? 17 ಕುರಿ ಇತ್ತು. ಆ 17 ಕುರಿನಲ್ಲಿ 9 ಹೊರತುಪಡಿಸಿ, ಇದು ಇಂಪಾರ್ಟೆಂಟು, 9 ಹೊರತುಪಡಿಸಿ ಉಳಿದ ಎಲ್ಲ ಕುರಿಗಳು ಸತ್ತವು. ಈಗ ರೈತನ ಬಳಿ ಎಷ್ಟು ಕುರಿಗಳಿವೆ? ಆಪ್ಷನ್ನು ಈ ಥರ ಕೊಟ್ಟವನೆ, 8, 9, 17, 0 ಅಂತ. ಈ ಪ್ರಶ್ನೆವೇ ಆನ್ಸರ್ ಇದೆ. ಅವನು ಇಲ್ಲೇ ಹೇಳವನೆ 9 ಹೊರತುಪಡಿಸಿ, ಅಂದರೆ 9 ಬಿಟ್ಟು ಇನ್ನು ಮಿಕ್ಕಿದವೆಲ್ಲ ಸತ್ತೋದ್ವು. 17ರಲ್ಲಿ 9 ಮೈನಸ್ ಮಾಡಿ, ಎಷ್ಟು ಬರುತ್ತೆ ಆನ್ಸರು? 9 ಮೈನಸ್ 8. ಇದಕ್ಕೆ 8 ಉತ್ತರ. ಇದು ರಾಂಗು. ಎಲ್ಲ ಹಿಂಗೆ ಮಾಡಿಬಿಟ್ಟು ಉತ್ತರ ಆಗ್ತಾ ಇದ್ದೀರ. ಏನು ಇಲ್ಲೇ ಕೊಟ್ಟಿದ್ದ ನೋಡಿ, 9 ಹೊರತುಪಡಿಸಿ. ಅವನ ಹತ್ರ 9 ಬಿಟ್ಟು ಮಿಕ್ಕವೆಲ್ಲ ಸತ್ತವಂತೆ. ಅಂದರೆ 9. ಅವನ ಹತ್ರ ಎಷ್ಟು ಉಳ್ಕೊಂಡವೆ? 9 ಉಳ್ಕೊಂಡವೆ. ಈ ಪ್ರಶ್ನೆ ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡಬಾರ್ದು. ಇಲ್ಲೇ ಕೊಟ್ಟಿದ್ದಾನೆ 9, ಅವನ ಹತ್ರ 9 ಹೊರತುಪಡಿಸಿ ಮಿಕ್ಕ ಎಲ್ಲ ಕುರಿಗಳು ಸತ್ತವಂತ ಕೊಟ್ಟವನೇ. ಆದ್ದರಿಂದ ಇದಕ್ಕೆ ಉತ್ತರ 9. ಸರಿಯಾದ ಆನ್ಸರು ಬಿ. ಸರಿಯಾದ ಉತ್ತರ ಬಿ. ಹೆಚ್ಚಿನ ಮ್ಯಾಥ್ಸ್ ಸಂಬಂಧಿತ ಪ್ರಶ್ನೆಗಳಿಗೆ ಪೃಥ್ವಿ ತುಮಕೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.